ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡತ್ತೇವಿ ಬಸವಣ್ಣನವರ ಗುಡಿ ಒಳಗೆ. ಇದು 2 ದಿನದ ನಮ್ಮ ಒಂದು ವ್ಲಾಗ್ ಆಗಿರ್ತದ. ನೋ ಪಾಪಾ ಡೋಂಟ್ ನೋ ಪಾಪಾ ಡೋಂಟ್ ನೋ ಪಾಪಾ. ಭಯದಲ್ಲೂ ಜನಿಸುವ ಪ್ರೀತಿಯೇ ಶಾಶ್ವತ. ಇವತ್ತು ನಾನು ಅಗಸ್ತ್ಯನ ಸ್ಕೂಲಿಗೆ ಬಿಟ್ಟೆ, ಇಲ್ಲೊಂದು ಫಂಕ್ಷನ್ಸ್ಗೆ ಬಂದೆ. ಆಮೇಲೆ ಅಗಸ್ತ್ಯನಿಗೆ ಸ್ಕೂಲಿಂದ ಕರ್ಕೊಂಡು ಬಂದು BSc ಹೋದ್ವಿ, ಇಸ್ಕಾನ್ ಟೆಂಪಲ್ಗೆ ಹೋದ್ವಿ. ಹಂಗೆ ನಮ್ಮ ಸೈಟ್ ಒಳಗೆ ಕನ್ಸ್ಟ್ರಕ್ಷನ್ ನಡೆದಿತ್ತು, ಅಲ್ಲಿ ಹೋಗಿ ನೀರು ಹಾಕಿ ಬಂದ್ವಿ. ಸೊ ಇವತ್ತಿನ ದಿನ ಫುಲ್ ಬ್ಯುಸಿಯಾಗಿ ಹೋಯ್ತು. ಸೊ ಟೋಟಲಿ 2 ದಿನ ನಾವೇನೇನು ಮಾಡಿದೆವು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿಕ್ಕೆ ನೀವು ವಿಡಿಯೋನ ಎಂಡ್ವರೆಗೂ ನೋಡ್ರಿ. ಸೊ ನಾವಿಲ್ಲೊಂದು ಫಂಕ್ಷನ್ ಬಂದಿದ್ವಿ. ಸೊ ಫಂಕ್ಷನ್ ಒಳಗೆ ಮೇನ್ ಇಂಪಾರ್ಟೆಂಟ್ ಏನಂದರೆ 82 ವರ್ಷ ಆಗಿತ್ತು. ಇವರ ಅಜ್ಜ ಅವ್ರದ್ದು ಬರ್ತ್ಡೇ ಇತ್ತು. ಇನ್ನು ಬರ್ಡೇ ಪಾರ್ಟಿ ಆಗಿತ್ತು, ಹೀಗಾಗಿ ಮಸ್ತ್ ನಮಗೇನ ಸ್ನ್ಯಾಕ್ಸನ್ನು ಇತ್ತು. ಹೆಲ್ದಿಯಾಗಿ ಒಂದು ಡ್ರೈ ಫ್ರೂಟ್ಸದ ಸ್ವೀಟಾ, ಕೇಕ್ ಆಗಿರ್ಬೋದು, ಮಿಲ್ಕ್ ಶೇಕು, ಜ್ಯೂಸು, ಬನಾನಾ, ಚೂಡಾ ಇದೆಲ್ಲ ಕೊಟ್ಟರು. ಅದಾದಮೇಲೆ ಅವಾರ್ಡ್ ಫಂಕ್ಷನ್ ಇತ್ತು. ಅವಾರ್ಡ್ ಫಂಕ್ಷನ್ ಒಳಗೆ ಮಮ್ಮಿಗೂ ಅವಾರ್ಡ್ ಸಿಕ್ಕಿದ್ದು ನೋಡಿ ನನಗಂತೂ ಭಾಳನೇ ಖುಷಿ ಆಯಿತು. ಈ ಮೊಮೆಂಟ್ ಐತಲ್ಲ ನನಗೊಂದು ಬೆಸ್ಟ್ ಒಂದು ಮೊಮೆಂಟ್ ಅಂತ ಹೇಳ್ಬೋದು. ಇವತ್ತಿನ ದಿನ ನಾವು ಭಾಳನ ಬ್ಯುಸಿ ಇದ್ವಿ. ಬೆಳಗಾಂ ಒಳಗಿನ ಒಂದು ಇಸ್ಕಾನ್ ಟೆಂಪಲ್ಗಂತೂ ಹೋಗೇ ಇರಲಿಲ್ಲ. ಇಲ್ಲೇ ಮನೆ ಹತ್ತಿರ 2 ಕಿಲೋಮೀಟರ್ ಒಳಗಿದ್ರು ಹೋಗಿರಲಿಲ್ಲ, ಅಲ್ಲಿ ಹೋದ್ವಿ. ಒಟ್ಟು ಆಮೇಲೆ ನಮ್ಮ ಚಿಕ್ಕಮ್ಮಗಳೂ ಇವತ್ತು ಬರೋರಿದ್ರು. ಸೊ ಅವ್ರಿಗೆ BScಗೆ ಹೋಗಿ ಸ್ಯಾರಿ ತೊಗೊಳ್ಳೋದಿತ್ತು. ನಮ್ಮದು ಊರು ಜಾತ್ರೆ ಬಂದದ ಆ್ಯಕ್ಚುಲಿ, ಹಿಂಗಾಗಿ ಸ್ಯಾರಿ ಶಾಪಿಂಗ್ ಮಾಡೋದೈತಿ, ಅದ್ರ ಸಲುವಾಗಿ ಅವರು ಬಂದಿದ್ದರು. ಸೊ ಇದು ನೆಕ್ಸ್ಟ್ ಡೇದು ಅಗಸ್ತ್ಯನ ಸ್ಕೂಲ್ಗೆ ಬಿಟ್ಟಿದ್ವಿ. ಬಟ್ ಕರೆಯೋದನ್ನು ಲೇಟ್ ಆಗಿತ್ತು, ಎಲ್ಲ ಮಕ್ಕಳು ಹೋಗಿದ್ದು. ನಾನಂದ್ರೂ ಟೆನ್ಷನ್ದಾಗ ಬರಾಕತ್ತಿದ್ದೆ, ಅಂಜೆ ಅಳ್ತಿರ್ತಾನೇನೋ, ಟೆನ್ಷನ್ ಮಾಡ್ತಿರ್ತಾನೇನೋ ಅಂತ. ಬಟ್ ಇಲ್ಲಿ ಪ್ರಿನ್ಸಿಪಲ್ ಸರ್ ಇವ್ನ ಆಟ ಆಡಿಸ್ಕೋತ ಕೂತಿದ್ರು. ಸೊ ಅವ್ರ ಜೊತೆ ಆರಾಮ್ ಆಟ ಆಡತ್ತಿದ್ದೆ. ಮತ್ತು ನಾವು ಹೋದ್ರೆ ಮತ್ತು ನನಗೂ ನೀನು ಕೂರ್ಮಮ್ಮ ಇಲ್ಲ ಆಟ ಆಡೋಣ ಅಂತ ಕೂತ್ಬಿಟ್ಟಿದ್ದ. ಜೊತೆಗೆ ಅಗಸ್ತ್ಯಂದ ಸ್ಕೂಲ್ ನಡೆಯೋದೈತಿ. ಬಟ್ ಇವಾಗ 15 ಡೇಸ್ ಅಷ್ಟೇ ಇರೋದ್ರಿಂದ ಪ್ರಾಕ್ಟೀಸ್ ಇನ್ನೂ ಅಷ್ಟು ಸರಿ ಆಗಲ್ಲ, ನೋಡಬೇಕು ಏನೇನು ಮಾಡ್ತಾರೆ ಅಂತ ಹೇಳಿ. ಬಟ್ ಪ್ರಾಕ್ಟೀಸ್ ಅಂತೂ ನಡೆದ. ಗಿಫ್ಟ್ ತಂದು ನಂಗೆ ಪ್ಲೀಸ್ ಹೇಳು. ವಿಡಿಯೋ ಮಾಡಬಾರ್ದು, ಮತ್ತೆ ಡಾಡಾ ಕಳಿಸ್ಬೇಕಲ್ಲ. ಓಹ್, ನಮ್ಮಮ್ಮಿ ಆ್ಯಕ್ಚುಲಿ ಅವಾರ್ಡ್ ತೊಗೊಂಡ್ಬಂದಾರು. 2 ಸುಜಾತ ಒಂದು ಅತ್ತಿ ಸೊಸೆ ಕೂಡ 3 ಸಾಮಾನು ತೊಗೊಂಬಂದಾರು ಒಂದ ದಿನ. ಅದಕ್ಕಾಗತ್ತೆ ನನಗೆ ಗಿಫ್ಟ್ ಕೊಡಾಕಿಂದ ನಾನು ಕಷ್ಟಪಟ್ಟು ವೇಟ್ ಲಾಸ್ ಮಾಡಿದ ಗಿಫ್ಟ್ ತೊಗೊಂಡವ್ರು ಅವರ. ಫೋನ್ ಇಟ್ಟರೆ ತೋರ್ಸಂತಾವು. ಆಯ್ತು ಬಿಡಪ್ಪ, ಫೋನ್ ಇಡ್ತೇನೆ ನಡಿ. ಓಕೆ. ಸೊ ಅಗಸ್ತ್ಯನ ಸ್ಕೂಲಿಂದ ಕರ್ಕೊಂಡು ಊಟ ಮುಗಿಸ್ಕೊಂಡು ನಾವು BScಗೆ ಸೀರೆ ನೋಡ್ಲಿಕ್ಕೆ ಅಂತೇಳಿ ಬಂದ್ವಿ ಶಾಪಿಂಗಿಗೆ. ಸೊ ಜಾತ್ರೆ ಇರೋದ್ರಿಂದ ಒಂದು ಸ್ಯಾರಿ ಶಾಪಿಂಗ್ ನಮ್ದು ಜೋರು ನಡೆದದ, ಒಟ್ಟು ಚಾಲೂನೇ ಐತಿ. ಮಮ್ಮಿ 2 ಚಿಕ್ಕಮ್ಮ 2 ಸೀರೆ ತೊಗೊಂಡ್ರು. ನಮ್ಗಂತೂ ಏನು ಅಷ್ಟು ಇಷ್ಟ ಆಗಲಿಲ್ಲ ಅನ್ಗುಡ್ಕ ನಾವು ಮತ್ತೊಂದು ಸಲ ನೋಡೋಣ ಅಂತೇಳಿ ಹಂಗೆ ವಾಪಸ್ ಬಂದ್ವಿ. ಇಲ್ಲೇ ನಿಯರ್ ಒಳಗನ ನಮ್ದು ಬೆಳಗಾವಿ ಇಸ್ಕಾನ್ ಟೆಂಪಲ್ ಅದ. ಸೊ ಹಿಂಗಾಗಿ ನೋಡ್ಕೊಂಡೇ ಹೋಗೋಣ ಅಂಥೇಳಿ ಭಾಳ ದಿನ ಆತ. ನಾ ಒಂದು ಸಲ ಹೋಗೇ ಇಲ್ಲ ಆ್ಯಕ್ಚುಲಿ, ಭಾಳ ದಿನ ಅಲ್ಲ. ಸೊ ಅಲ್ಲಿ ಹೊರಟ್ವಿ. ಸೊ ಇಸ್ಕಾನಿಗೆ ಬಂದ್ವಿ. ಇಲ್ಲಿ 4:30ಗೆ ಓಪನ್ ಅಂತ ಹೇಳಿದರು. ಹೀಗಾಗಿ ಒಳಗೆ 4:30ಗೆ ಬಿಟ್ಟರು. ಬಂದ ತಕ್ಷಣ ಒಳಗಡೆದ ಪೂಜೆ ಎಲ್ಲ ನಡೆಯತ್ತಿತ್ತನಂತಲೇ ನಾವು ಕೂತಿದ್ವಿ. ಸೊ ನಾನಂತರೂ ವೇಟ್ ಮಾಡಕತ್ತಿದ್ದೆ, ಯಾವಾಗ ಅದು ಕರ್ಟನ್ ತೆಗಿತಾರೋ, ಕೃಷ್ಣನ್ ನೋಡ್ತೇನೆ ಅಂಥೇಳಿ. ಕರೆ ನನಗೆ ಹೆದರಿಕೆ ಬರತ್ತಿತ್ತು, ಇಲ್ಲಿ ಫೋಟೋ ಎಲ್ಲ ವಿಡಿಯೋ ಎಲ್ಲ ಅಲೋ ಐತು ಇಲ್ಲಿ ಅಂತ ಗೊತ್ತಿರಲಿಲ್ಲ. ಹೀಗಾಗಿ ಅಷ್ಟೇ ಸಾವಕಾಶ ಆದಷ್ಟು ಒಂದು ಕ್ಯಾಪ್ಚರ್ ಮಾಡಿಕೊಂಡೆ. ಇಲ್ಲಿ ಅಗಸ್ತ್ಯ ಮಾತ್ರ ಒಟ್ಟು ದಡ್ಡ ಓಡಾಡತ್ತಿದ್ದ. ನಮಗೂ ಒಂಥರ ಎಲ್ಲರೂ ಶಾಂತಮ್ಗೆ ಧ್ಯಾನ ಎಲ್ಲ ಮಾಡತ್ತಾರ, ಇವ್ ನೋಡ್ರಿ ದಡ್ಬಾಡ ಓಡಾಡಕತ್ತಾನ. ಮತ್ತು ಇಲ್ಲಿ ಹೆಂಗಂದ್ರೆ ಫಸ್ಟ್ ಕೈಗೆ ನೀರು ಹಾಕ್ತಾರ, ಆಮೇಲೆ ಅವರ ಒಂದು ಹೂ ಕೊಡ್ತಾರ. ಅದನ್ನು ನಾವು ದೇವರಿಗೆ ಬೆಳಗಿ ಅದನ್ನ ಅಲ್ಲೇ ಇಟ್ಟು ಬರಬೇಕು. ಆಮೇಲೆ ಧ್ಯಾನ ಮಾಡೋರಿದ್ರೆ ಒಂದು ಇದನ್ನು ಕೊಡ್ತಾರೆ, ಅವ್ರ ಹಾರನೂ ಕೊಡ್ತಾರೆ. ನಾವು ಅದರಿಂದ ಧ್ಯಾನನೂ ಮಾಡ್ಕೋಬಹುದು.
ಓಹೋ ಮತ್ತೆ ಮಾಮ ಮನೆ ಒಣಗ್ ಹೋಗಿದವನೆ ಆಮೇಲೆ ಆನ್ ಮಾಡ್ಬೇಡ ಹೋಗಿದವ. ಓ ಇಲ್ಲಿ ಮಾಮ ಮನೆ ಕಟ್ಟತಾರು. ಮಾಮನ ಸೈಟಿಗೆ ನೀರು ಹೊಡಿಲಿಕ್ಕೆ ಅಳಿಯ ಬಂದನು. ಸೊ ಗೈಸ್ ನಮ್ಮ ಸೈಟಿಗೆ ಬಂದ್ವಿ, ಅದೇ ಬಾವಿ ಇಲ್ಲಿಗೆ ಬಂದದ, ಇನ್ನೂ ಫ್ಲಿಂಟ್ ಲೆವೆಲಿಗೆ ಬಂದಿಲ್ಲ. ಸೊ ಇಲ್ಲಿ ಅಳಿಯ ಬಂದ ನೀರು ಹೊಡಿಲಿಕ್ಕೆ. ಅವು ನನ್ನ ಮೇಲೆ ಬೀಳ್ತಾವ, ನಾನು ಇನ್ನು ಮುಂದೆ ನಿಂತೇನೆ ಅವನಿಗೇನು ಆತಂದ್ರೆ. ಇವತ್ತು ವೆದರ್ ಮಸ್ತ್ ಐತಿ, ಸಂಜೆ ಆಗೈತಲ್ಲ. ಅಗುವ ಅವೆಲ್ಲ ಇಟ್ಟಂಗಿಗಳು ಯಾರು ಏನ ಇಟ್ಟಂಗಿ ಅದಾವಲ್ಲ, ಹಾಂ ಕಲ್ಲ ಯಾರು ಅವ? ಅದು ನಮ್ದ. ನಿಮ್ದೇನ? ನೀವು ಮನೆ ಕಟ್ಟತ್ತೀರಾಗಷ್ಟೇ? ನೀರ್ ಹಾಕ್ಬೇಕು ಫಸ್ಟ್. ಮಾಮ ನೀರ್ ಆನ್ ಮಾಡಪ್ಪ. ಅದ ಅವ್ ನೀರು ಆನ್ ಮಾಡೋ ಮಟ ಇವು ಬಿಡಂಗಿಲ್ಲ ಈಗ ಅವನ್ನ. ಒತ್ತಂಗದ್ನ ಪೈಪ ಅಲ್ಲಿ ಒತ್ತ, ಜೋರಾಗಿ ಒತ್ತವಾಗ ದೂರ ಸೇರಿತಾವ. ಜೋರ ಹಾಂ ಹಾಂ ಹಂಗೆ ಮಾಡ. ಅಲ್ಲಿ ಅಷ್ಟು ಜೋರಲ್ಲ, ಅಷ್ಟು ಜೋರಲ್ಲ. ಇಬ್ರಿಬ್ರು ಕೂಡಿ ನೀರು ಹೊಡಿಲಿಕ್ಕೆ ಬಂದಾರಲ್ಲಿ. ಬಂದುಲ್ಲ. ದಿನ ಸೈಡಿಗೆ ಬರಕ್ಕೆ ನಿಲ್ತಾರ ನೋಡಿ ನೀರು ಹೊಡ್ಯಾಕಂತ. ಅಲ್ಲಿ ಹೋಗೇನೋ ಕೆಲಸ ಮಾಡತೈತಿ. ನಾನು ಓಹೋ ನೀನು ಮಾಡತ್ತೀನ? ಹೌದು ಮತ್ತ ನೋಡೀಗ ಐಸ್ ಫುಲ್ ಸೈಟ್ ಎಲ್ಲ ನಮ್ಮ ಮುದ್ದು ನೀರು ಹೊಡ್ದಾನ ಇವತ್ತು. ಮಾಮ ಮಾಡೋದು ನೋಡ್ದೀಗ, ಅದಕ್ಕೀಗ ಅದನ್ನ ಎತ್ತಿಕೊಂಬಂದಾನ. ಅಗ್ಗು ಮತ್ತೆ ಸ್ಲಿಪ್ಪರ್ ಮೇಲೆಲ್ಲ ಧೂಳು ಬೀಳ್ತೈತಿ. ಸೊ ಇದಾಗಿತ್ತು ನಮ್ಮ 2 ದಿನದ ರೂಟೀನ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವ್ಲಾಗ್. ನೆಕ್ಸ್ಟ್ ವ್ಲಾಗ್ ಒಳಗೆ ಸಿಗೋಣ. ಥ್ಯಾಂಕ್ ಯು, ಧನ್ಯವಾದಗಳು.